ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಶ್ರೀರಾಮನವಮಿಯ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀರಾಮನ ಹುಟ್ಟಿದ ದಿನವನ್ನು ಶ್ರೀರಾಮನವಮಿ ಎಂದು ಆಚರಿಸ್ತಾರೆ. ಪ್ರತಿ ವರ್ಷವೂ ಕೂಡ ಚೈತ್ರ ಮಾಸದ ನವಮಿ ಅಂದರೆ ಈ ವರ್ಷ ಏಪ್ರಿಲ್ 6 ಸಂಡೇ ಬಂದಿದೆ. ಹಾಗಾದರೆ ನವಮಿ ತಿಥಿ ಯಾವಾಗ ಆರಂಭ ಆಗಿ ಯಾವಾಗ ಅಂತ್ಯವಾಗುತ್ತದೆ ಎಂದು ತಿಳಿಯೋಣ ಬನ್ನಿ. ಈ ತಿಥಿಯು ಶನಿವಾರ ಸಂಜೆ 7:26ರಿಂದ ಆರಂಭವಾಗಿ ಭಾನುವಾರ 7:22 ಸಂಜೆಯವರೆಗೆ ಅಂತ್ಯವಾಗುತ್ತದೆ. ಹೆಚ್ಚಿನ ನವಮಿ ತಿಥಿ ಭಾನುವಾರ ಇರುವುದರಿಂದ ನಾವು ಭಾನುವಾರ ಪೂಜೆ ಮಾಡಬೇಕಾಗುತ್ತೆ. ಹಾಗಾದರೆ ಪೂಜೆ ಮಾಡಬೇಕಾದ್ರೆ ಯಾವ ಮುಹೂರ್ತ ಒಳ್ಳೆಯದು? ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಸಂಜೆವರೆಗೂ ಕೂಡ ಪೂಜೆ ಮಾಡ್ಬೋದು. ಹಾಗಾದರೆ ತುಂಬ ಒಳ್ಳೆಯ ಮುಹೂರ್ತ ಅಂದರೆ ಬೆಳಗ್ಗೆ 11:08ರಿಂದ ಮಧ್ಯಾಹ್ನ 1:36ರವರೆಗೆ ಒಳ್ಳೆಯ ಮುಹೂರ್ತ ಇದೆ. ಇಲ್ಲಿ ನಾವು ಅಂದರೆ ರಾಮನ ಫೋಟೋ ಅಥವಾ ಆಂಜನೇಯನ ಫೋಟೋ ಅಥವಾ ವಿಷ್ಣುವಿನ ಯಾವುದಾದ್ರೂ ಅವತಾರದ ಫೋಟೋವನ್ನಿಟ್ಟು ಪೂಜೆ ಮಾಡಬೇಕಾಗುತ್ತೆ. ಅಂದರೆ ಆಂಜನೇಯನ ಫೋಟೋ ಇಟ್ಟು ಪೂಜೆ ಮಾಡ್ಬೋದು ಅಥವಾ ವಿಷ್ಣುವಿನ ಯಾವುದಾದ್ರೂ ಒಂದು ಫೋಟೋವನ್ನಿಟ್ಟು ಪೂಜೆ ಮಾಡೋದು. ಯಾವುದಂದರೆ ಆಂಜನೇಯ ಮತ್ತು ಯಾವುದು ನರಸಿಂಹಸ್ವಾಮಿ, ವೆಂಕಟರಮಣ ಸ್ವಾಮಿ, ಹೀಗೆ ವಿಷ್ಣುವಿನ ಯಾವುದಾದರೂ ಒಂದು ಅವತಾರದ ಫೋಟೋವನ್ನಿಟ್ಟು ಪೂಜೆ ಮಾಡ್ಬೋದು. ಇನ್ನು ಕೆಲವರು ಶ್ರೀರಾಮನ ಒಂದು ಪುಟ್ಟ ಪ್ರತಿಮೆಯನ್ನು ಒಂದು ತೊಟ್ಟಿಲಿಗೆ ಹಾಕಿ ತೂಗುತ್ತಾ ಒಂದು ಪೂಜೆಯನ್ನು ಕೂಡ ಮಾಡ್ತಾರೆ. ನೈವೇದ್ಯಕ್ಕೆ ಏನಿಡಬೇಕು ಅಂದರೆ ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ ಅಥವಾ ಒಬ್ಬಟ್ಟು ಅಥವಾ ಕರಿಗಡುಬನ್ನು ಇಟ್ಟು ಕೂಡ ಪೂಜೆ ಮಾಡಬಹುದು. ಇನ್ನು ಇವತ್ತಿನ ದಿನ ವಿಶೇಷವಾಗಿ ರಾಮಕೋಟೆಯನ್ನು ಬರೆಯೋದಕ್ಕೆ ಆರಂಭ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಎಂದು ನಂಬಿಕೆ ಕೂಡ ಇದೆ. ಈ ದಿವಸ ರಾಮನವಮಿಯ ದಿನ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪಾನಕ ಮಜ್ಜಿಗೆಯನ್ನು ವಿತರಣೆ ಮಾಡಲಾಗುತ್ತೆ. ಹಾಗಾಗಿ ನಾವು ಆ ದಿವಸ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಹೆಸರು ಬೇಳೆ, ಹಾಲು, ಮಜ್ಜಿಗೆ ಮತ್ತು ಸೌತೆಕಾಯಿಯನ್ನು ನೀಡಿದರೆ ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ ಎಂದು ನಂಬಿಕೆ ಕೂಡ ಇದೆ.